ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರದವರಿಗೂ. ನಾವು ಇಂಡಿ ತಾಲೂಕಿನ ಗುಹ್ಯಾರ ಗ್ರಾಮದಿಂದ ಬಂದಿದ್ದೀವಿ. ನಮಗೆ ಸುಮಾರು ಒಂದು 15 ದಿನಗಳಿಂದ ನೀರಿನ ಅಭಾವ ಬಹಳ ಇದೆ. ಎಲ್ಲ ಜಾನುವಾರುಗಳು ಬಿಸಿಲಿನ ತಾಪ ಹೆಚ್ಚಾಗಿ ಕುಡಿಯಲು ನೀರು ಸಿಗದೆ ಅವು ಸುಸ್ತಾಗಿ ಬೆಳಗತ್ತವೆ. ಆಮೇಲೆ ಹೊಳೆಯಲ್ಲಿರ್ತಕ್ಕಂಥ ಎಲ್ಲ ಜಲಚರಗಳು ಹೊರಗೆ ಬಂದ್ಬಿಟ್ಟು ಕೆಟ್ಟು ವಾಸನೆ ಬರ್ತಾ ಇದೆ. ಊರಿನಲ್ಲಿ ರೋಗ ರುಜಿನಗಳು ಹರಡ್ತಾವೆ. ಇದರಿಂದ ನಮಗೆ ಬಹಳ ನೀರಿನ ಅಭಾವದಿಂದ ನಮಗೆ ಜಾನುವಾರುಗಳಿಗೆ ಅಲ್ಲೇ ಸಾವನ್ನಪ್ಪಲ್ಗತ್ತವೆ ಕೆಲವೊಂದು. ಅಲ್ಲಿ ಆಮೇಲೆ ಇನ್ನೂ ಸರಿಯಾದ ವೈದ್ಯಕೀಯ ವ್ಯವಸ್ಥೆನೂ ಇಲ್ಲ ಜಾನುವಾರುಗಳಿಗೆ ತೋರಿಸ್ಬೇಕಪ್ಪ ಅಂದ್ರೆ. ಆದ್ದರಿಂದ ಈ ನಮ್ಮ ಸಾಹೇಬರು ನೀರು ಬಿಡಿಸ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಗುಹ್ಯಾರ ಗ್ರಾಮದಿಂದ ಒಂದು 3 ಕ್ರೋಸರ್ ಜನ ಬಂದು ಮನವಿ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾಗ್ತದೋ ಅನ್ನೋ ಕೈ ನೋಡಬೇಕಾಗಿದೆ. ದಯವಿಟ್ಟು ಅವ್ರು ಮನಸ್ಸು ಮಾಡಿ ನಮಗೆ ಕಾಲುವೆಗೆ ನೀರು ಹರಿಸಿಬಿಟ್ರೆ ನಮ್ಮೆಲ್ಲ ಜಾನುವಾರುಗಳ ಜೀವ ಉಳಿಸಂಗಾಗ್ತದೆ. ಇದೊಂದು ಮನವಿ ಮಾಡ್ಕೋತಾ ಇದ್ದೀವಿ ಅವ್ರ ಬಳಿ. ನಮಸ್ಕಾರ. ಇದು ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ 20 ನಂಬರ್ ಡಿಸ್ಟ್ರಿಬ್ಯೂಟರ್ ಕಾಲುವೆ ಮುಖಾಂತರ ನೀರು ಬಿಟ್ಟಾಗ ನಮ್ಮ ಚಿಕ್ಕಮಗಳೂರು, ಗುಹ್ಯಾರ, ನಾಗರಹಳ್ಳಿ, ಖೇಡ್ಗಿ ಇವಷ್ಟು ಗ್ರಾಮಗಳಿಗೆ ನೀರು ಪೂರೈಸಂತ ಆಗ್ತದೆ. ಎಲ್ಲ ಜಾನುವಾರುಗಳು ಬದುಕಲಿಗೊಂದು ಅವಕಾಶ ಆಗ್ತದೆ. ಇದನ್ನು ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ. ನನ್ನ ಹೆಸರು ಶ್ರೀನಾಥ್ ಉಸ್ಮಾನಿ ಅಂತ. ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಇಂಡಿ ತಾಲೂಕಿನ ಗುಹ್ಯಾರ ಗ್ರಾಮದಿಂದ ನಾವು ಇಲ್ಲಿ ಬಂದಿದ್ದೆವು. ಕುಡಿಯುವ ನೀರಿಗಾಗಿ ನಾವು ಇಂಡಿ ತಾಲೂಕಲ್ಲಿ ನೀರಾವರಿ ಇಲಾಖೆಗೂ ಹಲವಾರು ಸಲ ನಾವು ಸಮಸ್ಯೆಯನ್ನು ಹೊತ್ಕೊಂಡು ಹೋಗಿದ್ದೆವು. ಬೆಳೆಗಳಂತೂ ಸಾಲ ಮಾಡಿ ರೈತರು ಇವತ್ತಿನ ಪರಿಸ್ಥಿತಿ ಒಳಗೆ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಭೀಮಾ ನದಿ ಪೂರ್ತಿ ಬತ್ತಿರುವ ಕಾರಣದಿಂದ ಜಾನುವಾರುಗಳ ಸಂರಕ್ಷಣೆಗಾಗಿ ನಾವು ಸಾಹೇಬರಿಗೆ ಕೃಷ್ಣಾ ನದಿಯಿಂದ ಕಾಲುವೆ ಮುಖಾಂತರ ನೀರು ಹರಿಸಿ ಅಂತೇಳಿ ಒಂದು ಮನವಿ ಬಂದಿದ್ದೆವು. ಅದನ್ನು ಸ್ವೀಕರಿಸಿ 2 ದಿನದೊಳಗೆ ನೀರು ಬಿಡ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ 2 ದಿನದಲ್ಲಿ ನೀರು ಬರಲಿಲ್ಲ ಅಂದ್ರೆ ನಾವು ಮತ್ತೆ ಇಲ್ಲೇ ಬರ್ತೀವಿ. ಮೀಡಿಯಾ ಮಿತ್ರರಿಗೆ ನಾವು ಸಹಕಾರ ಬೇಕು. ತಮ್ಮ ಸಮ್ಮುಖದೊಳಗೆ ನಾವು ಒಂದು ಲೆಟರ್ ಕೊಟ್ಟಿದ್ದೆವು. ನೀರು ಒಂದು ವೇಳೆ ಬಿಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ಗ್ರಾಮ ವಿಕಾಸ ರೈತ ಸಂಘದಿಂದ ಪ್ರಭುಲಿಂಗೋಳ ಸರ್, ಧನ್ಯವಾದ.